ಅವರಿಗೆ ದರ್ಶನ್ ಸಾಹೇಬ್ರಿಗೆ ಈ ಥರ ಏನೋ ಅವರು ನನ್ನ ಡೇಟ್ ಆಫ್ ಬರ್ತ್ ನಾನು ನೋಡಿಲ್ಲ, ಉದಾಹರಣೆ ಹೇಳ್ತೀನಿ. ಅವರು ಗ್ರಹಗಳು ಸರಿ ಇಲ್ಲದಿದ್ದರಿಂದ ಅವರು ಚಾಲೆಂಜ್ ಸ್ಟಾರ್ ಹೆಸರು ತೊಗೊಂಡ್ರು. ಸಾರಥಿ ಪಿಕ್ಚರ್ ಒಳ್ಳೆ ಇದು ಮಾಡಿದ್ರು, ಯಶಸ್ಸು ಕಾಡಿದ್ರು. ತುಗುದೀಪ ಅವ್ರ ತಂದೆಯವರು ಹಿರಿಯ ಒಳ್ಳೆ ಕಲಾವಿದರು. ಅವರು ಮಗ ಪಾಪ ಅವ್ರು ಒಳ್ಳೆ ಸ್ಟಾರ್ ಆಗುವ ಹೊತ್ತಿಗೆ ಪಾಪ ಅವ್ರ ತಂದೆ ಕಳ್ಕೊಂಡ್ರು. ಇರಲಿ, ಆದರೂ ಒಳ್ಳೆ ಅವ್ರ ತಾಯಿ ಕೂಡ ಮಗನು ಒಳ್ಳೆ ಯಶಸ್ಸು ಕೊಡಬೇಕು. ನಮ್ಮ ಅಂಬರೀಷ್ ಸರ್ ಅವರು ಯಾರನ್ನ ಡಿ ಬಾಸ್ನ ಬೆಳೆಸ್ಬೇಕು, ಅವನ ಒಂದ್ಸಲ ಮಾಧ್ಯಮದಲ್ಲಿ ಹೇಳಿದ್ರು. ಯಾರು ನಮ್ಮ ತುಗುದೀಪ ಶ್ರೀನಿವಾಸ್ ವೈಫ್ ಅವರು, ಅವ್ರ ತಾಯಿ ದರ್ಶನ್ ತಾಯಿ, ಅವನ್ನ ಬೆಳೆಸ್ಬೇಕು. ನಮ್ಮ ಎಲ್ಲರೂ ಕಲಾವಿದರವನ್ನ, ನಮ್ಮ ಅಭಿಮಾನಿಗಳನ್ನ ನನ್ನ ಮಗನ ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಮಾಧ್ಯಮ ಒಂದ್ಸರಿ ಹೇಳಿದ್ರು. ಯಾರು ಆ ತಾಯಿನೂ ಕೂಡ ಮಗನ ಒಳ್ಳೆ ವೃತ್ತಿ ಮಾಡಬೇಕು ಅಂತ ಒಂದು ಹಿಮಾಲಯ ಪರ್ವತಷ್ಟು ಆಸೆ ಇಟ್ಕೊಂಡಿರ್ತಾರೆ. ಇವರು ಚಾಲೆಂಜ್ ಸಾರಥಿ ಪಿಕ್ಚರಲ್ಲಿ ಚಾಲೆಂಜ್ ಸ್ಟಾರ್ ಅಂತ ಹೆಸರು ತಗೊಂಡು ಒಳ್ಳೆ ಯಶಸ್ಸು ಆದರು. ಕೆಲವು ಗ್ರಹಚಾರ ನಿಮಿತ್ತ ಇಂಥ ಪ್ರಸಂಗ ಬಂತು. ಅವ್ರಿಗೆ ಯಾವತ್ತು ಅಷ್ಟೇ ಇಂಥ ಪ್ರಸಂಗಗಳು ಕೆಲವು ಬರುತ್ತೆ, ಮನುಷ್ಯನಿಗೆ ಏರ್ಪೇರು ಇರುತ್ತೆ. ಅದೆಲ್ಲ ಇದು ಶತ್ರು ಸಮಾನ ಜಾತಕಪ್ಪ ಹೋದಂದ್ರೆ ಇನ್ಮೇಲೆ ನನಗೆ ಏನು ತೊಂದರೆಗಳಾಗಿರಲಿ, ನನಗೆ ಒಳ್ಳೇದಾಗಲಿ, ಕೆಟ್ಟದ್ದಾಗ್ಲಿ ಅಂತಲ್ಲ, ನನಗೆ ಒಳ್ಳೇದಾಗಲಿ, ಶತ್ರುಗೂ ಒಳ್ಳೆ ಮಿತ್ರನಾಗಿ ಶತ್ರುವಾಗಿರ್ತಕ್ಕಂಥ ಮಿತ್ರನಾಗಲಿ. ಅದನ್ನು ಹೇಳಿ ವಿವೇಕಾನಂದರು ಏನು ಹೇಳಿದ್ದಾರೆ? ದ್ವೇಷಿಸುವವನನ್ನ ಪ್ರೀತಿಸು ಅಂತ ಹೇಳಿದ್ದಾರೆ. ಯಾರು ದ್ವೇಷ ಮಾಡ್ತಾರೆ ಅವನನ್ನು ಪ್ರೀತಿಸ್ಬೇಕು, ತಾಳಿದವನು ಬಾಳಿಯನ್ನು. ಆ ದೃಷ್ಟಿಯಿಂದ ಶತ್ರು ಸಮಾಜಕ್ಕೆ ಹೋಗಿದ್ದಾರೆ ವಿನಃ ಅವ್ರು ಇನ್ನೊಬ್ಬರು ಮಾಟ ಮಾಡಿಸ್ಬೇಕು, ಇನ್ನೊಬ್ಬರು ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾವತ್ತೂ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದ್ರೆ ಅವರು ಒಳ್ಳೆ ಉತ್ತಮ ನಟ, ನಿಜವಾದ ದೇವರವ್ರಿಗೆ ಯಶಸ್ಸು ಕೊಡಲಿ. ನಾನು ಯಾರ ಪರವಾಗಿ ಎಲ್ಲ ನಮ್ಮ ಕಾಶ್ಮೀರ ಕನ್ಯಾಕುಮಾರಿವರೆಗೆ ನಾನು ಕರ್ನಾಟಕ ಜನತೆ ಮೊದಲುಕೊಂಡು ಕಾಶ್ಮೀರ ಕನ್ಯಾಕುಮಾರಿವರೆಗೆ ಎಲ್ಲ ಜನತೆಗೂ, ನಮ್ಮ ದೇಶದಲ್ಲಿ ಹುಟ್ಟತಕ್ಕಂಥ ಭಾರತೀಯರ ಉತ್ತಮ ಎಲ್ಲ ಕಲಾವಿದರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ಒಳ್ಳೆಯ ಯಶಸ್ಸನ್ನು ಕೊಟ್ಟು, ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು, ಆಯಾ ಒಂದು ವರ್ಗದ ಜನರಿಗೆಲ್ಲರೂ ಕೂಡ ಭಗವಂತನು ಒಳ್ಳೆಯ ಫಲವನ್ನು ಕೊಡಲಿ. ಒಳ್ಳೆಯ ವಿದ್ಯೆಯ ಅಭಿವೃದ್ಧಿ, ಅಧಿಕಾರದ ಅಭಿವೃದ್ಧಿ, ಆರೋಗ್ಯ ಭಾಗ್ಯ, ಧನ ಸಂಪತ್ತು, ವಾಹನಾದಿಗಳು, ಯಶಸ್ಸನ್ನು ಕೊಟ್ಟು ಅವರಿಗೆ ಈ ಪ್ರತಿಯೊಬ್ಬರು ಒಳ್ಳೆದಾಗಲಿ ಅನ್ನೋ ಮಾತನ್ನು ಹೇಳ್ತೇನೆ. ಶತ್ರು ಸಂಹಾರ ಯಾಗ ಅಂದ್ರೇನು? ಸೊ ಯಾತಕ್ಕಾಗಿ ಆ ಪೂಜೆ ಮಾಡಿಸ್ಬೇಕು? ನೋಡಿ, ಶತ್ರು ಸಂಹಾರ ಯಾಗ ಅಂತ ಹೇಳಿದ್ರೆ, ನಾವು ನಮ್ಗೆ ಯಾರಾದರೂ ಕೆಡುಕು ಮಾಡ್ತಾ ಇದ್ರೆ, ತೊಂದರೆ ಮಾಡ್ತಾ ಇದ್ರೆ, ಆ ವ್ಯಕ್ತಿ ನಾನು ವಿರುದ್ಧವಾಗಿರೋ ವ್ಯಕ್ತಿಯನ್ನು ಅವನ ಪ್ರಾಣ ತೆಗಿಬೇಕು ಅಂತ ರೀತಿಯಲ್ಲಿ ಮಾಡೋದಿಲ್ಲ. ನಮಗೆ ತೊಂದರೆ ಏನು ಮಾಡದೇ ಇರಲಿ, ನಮಗೇನು ತೊಂದರೆ ಮಾಡದೇ ಇರಲಿ ಅನ್ನೋ ದೃಷ್ಟಿಯಿಂದ ಕೇರಳದಲ್ಲಿರ್ತಕ್ಕಂಥ ಕೆಲವು ತಂತ್ರಗಳಿಂದ ಅದು ಶತ್ರು ಸಂಹಾರವನ್ನು, ಹೋಮವನ್ನು ಅದನ್ನು ಮಾಡ್ತಾರೆ ಅದನ್ನು. ನಾನು ಹೋಗಿಲ್ಲ, ಮಾಡ್ತಾರೆ ಅದನ್ನು. ನಾನು ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ, ಶತ್ರು ಸಂಹಾರಕ್ಕೆ ಅವನು ಕೆಡುಕಾಲಿನ ದೃಷ್ಟಿಯಿಂದ ಮಾಡೋದಿಲ್ಲ. ವ್ಯಕ್ತಿ ಯಾರೇ ಆಗಿಲ್ಲ, ಅವನು ತೊಂದರೆ ಕೊಡ್ತಾ ಇದ್ರೆ ಆ ತೊಂದರೆಯಿಂದ ನಮಗೇನು ತೊಂದರೆ ಮಾಡಬಾರ್ದು, ಅವನು ನ್ಯೂಟ್ರಲ್ ಆಗಿರ್ಬೇಕು. ನಮ್ಮ ತಂಟೆಗೆ ಬರದ ಹಾಗೆ ಶತ್ರು ಸಂಹಾರ ಹೋಮ ಅಂತ ಮಾಡ್ತಕ್ಕಂಥ ಸಹಜ. ಇದರಲ್ಲಿ ಈಗ ನಮಗೆ ಹಿಂದಿನ ಆದಿಶಂಕರರು ನಾಗಾಸಾಧುಗಳನ್ನ ಸೃಷ್ಟಿ ಮಾಡಿಬಿಟ್ರು. ಯಾವಾಗ ನಮ್ಮ ಬೇರೆ ದೇಶದಿಂದ ಮುಸಲ್ಮಾನರು ದಾಳಿ ಜಾಸ್ತಿ ಹಾವಳಿ ಜಾಸ್ತಿ ಆಯಿತು, ಅವಾಗ ಆದಿಶಂಕರ್ ಏನು ಮಾಡಿದ್ರು, ನಮ್ಮ ನಾಗಾಸಾಧುಗಳು ಅಘೋರಿಗಳನ್ನ ಸೃಷ್ಟಿ ಮಾಡಿದ್ರು. ಏನು ಮಾಡಿದ್ರು, ನಾಗಾಸಾಧುಗಳನ್ನ. ಇವಾಗ ನಾವು ಮೊನ್ನೆ ಇದೆಲ್ಲ ಇದಾಯ್ತು ನೋಡಿ, ಯಾವುದೋ ಮೊನ್ನೆ ಇದರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ, ನಾಗಾಸಾಧುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಸ್ನಾನ ಮಾಡೋದು. ಅವರು ನಾಗಾಸಾಧುಗಳು ಮುಸಲ್ಮಾನರು ಯುದ್ಧ ಮಾಡುವ ಹಿಂದೂ ಧರ್ಮನಿಗೆ, ನಮ್ಮ ಹಿಂದೂ ದೇಶವನ್ನು ರಕ್ಷಣೆ ಕೊಡ್ತಾರೆ. ಹಾಗಾಗಿ ಹಿಂದಿನಿಂದಲೂ ಕೂಡ ವೇದ ಉಪನಿಷತ್ತುಗಳು ಬಹಳ ವಿಶೇಷವಾಗಿರೋ ಶಕ್ತಿ ಇರ್ತದೆ. ಇದರಲ್ಲಿ ತಂತ್ರಗಳ ಮುಖಾಂತರ ನಾನು ಬೇರೊಬ್ಬರಿಗೆ ಕೆಡಕು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಕ್ಕೆ ಹೋಗಬಾರ್ದು. ಇದೇನು ಅಂದರೆ, ನನಗೆ ತೊಂದರೆ ಮಾಡದೇ ಇರಲಿ, ನನಗೆ ಯಶಸ್ಸಾಗಿರೋ ದೃಷ್ಟಿಯಿಂದ ಈ ಒಂದು ಏನಂತಾರೆ ಅದನ್ನ ಯಾಗವನ್ನು ಮಾಡ್ತಾರೆ. ಇದರಲ್ಲಿ ಈಗ ಒಬ್ಬ ಕ್ರಿಮಿನಲ್ ಏನೋ ಒಂದು ಯಾವ್ದು ಕೇಸಿಗೆ ಇದಾದರೆ ಆಗಿದ್ರೆ, ಆ ಒಂದು ಕೇಸ್ ಬುಕ್ ಆಗಿದ್ರೆ, ಆ ವ್ಯಕ್ತಿ ತನ್ನ ಆತ್ಮರಕ್ಷಣೆಗೋಸ್ಕರ ಯಾವ ರೀತಿ ಕ್ಲೈಮ್ ಮಾಡ್ತಾನೆ, ಆ ರೀತಿ ತಂತ್ರಿಗಳ ಮುಖಾಂತರ ಹೋಮದ ಕೆಲವು ತಂತ್ರಿಗಳು ಅಂದರೆ ಅದಕ್ಕೆ ಆಗಿರ್ತಕ್ಕಂಥ ವಿದ್ಯೆ ಕಲ್ತಿರ್ತಾರೆ ಅಂತ ತಂತ್ರಿಗಳ ಮುಖಾಂತರ ಹೋಗಿ ಪರಿಹಾರ ಮಾಡಿಕೊಳ್ಳಲಿ, ಏನು ತೊಂದರೆ ಇಲ್ಲ. ಇದು ಬಹಳ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬಲ್ಲ. ಶತ್ರು ಸಮಾನ ಅಂದ್ಬಿಟ್ಟು ಶತ್ರು ಸಮಾನ ಪ್ರಾಣ ತೆಗಿಬೇಕು ಅಂತಲ್ಲ, ಅವನೇನು ನಮ್ಗೆ ತೊಂದರೆ ಮಾಡದೇ ಇರಲಿ, ಆ ಉದ್ದೇಶ. ಇದು ಯಾವಾಗ ಹುಟ್ಕೊಂಡಿದೆಯಲ್ಲ? ಇದು ಹುಟ್ಟಿದ್ದು ಯಾವಾಗ ಅಂತಂದ್ರೆ, ಇದು ಅನಾದಿ ಕಾಲದಲ್ಲೂ ಇದೆ, ಋಷಿಮುನಿ ಕಾಲದಲ್ಲೂ ಇದೆ. ಋಷಿಮುನಿಗಳು ತಮ್ಮ ತಪೋಬಲದಿಂದ ಅವರು ಏನ್ ಬೇಕಾದ್ರೂ ಮಾಡ್ಬೋದು.
ಒಳಿತನ್ನು ಮಾಡ್ಬೋದು, ಕೆಡಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಕೆಟ್ಟನಾಗಿದ್ದು ಒಳ್ಳೆಯನ್ನು ಮಾಡ್ಕೊಂತ ಕೆಪಾಸಿಟಿ ಅಷ್ಟು ಕೆಪಾಸಿಟಿ ಅವರಲ್ಲಿತ್ತು. ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಶೃಂಗೇರಿಯ ವಿನೋಬ ಭಾರತೀ ತೀರ್ಥ ಜಗದ್ಗುರುಗಳು ಅವರು ಒಂದು ಮಾತು ಹೇಳಿದ್ರು, ನನಗೆ ನೆನಪು ಬರ್ತಾ ಇದೆ. ಅವ್ರು ಏನು ಹೇಳಿದ್ರು ಅಂತ ಒಂದು ಸಲ ಹೇಳಿದರು ಗುರುವಾಣಿಯವರಿಗೆ. ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ, ಅವನು ಒಂದು ಯಾವುದೇ ಒಂದು ಗೊತ್ತಿಲ್ಲದೆ ತಪ್ಪು ಮಾಡ್ತಾನೋ ಅಥವಾ ಕಂಡು ತಪ್ಪು ಮಾಡ್ತಾನೋ, ಒಂದು ಕೆಟ್ಟ ರೀತಿಯಲ್ಲಿ ಒಂದು ಇದರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಒಳ್ಳೆಯ ರೀತಿ ಒಂದು ಸಲಹೆಯನ್ನ, ಈಗ ಹೋಗ್ಬೇಡಪ್ಪ, ಒಳ್ಳೆ ರೀತಿಯಲ್ಲಿ ಹೋಗಪ್ಪ, ಸದ್ಭಕ್ತಿ ಸದ್ಮಾರ್ಗ ಒಳ್ಳೆಯ ರೀತಿ ಇದರಲ್ಲಿ ಹೋಗಪ್ಪ, ಭಗವಂತನ ನಾಮಸ್ಮರಣೆ ಮಾಡಪ್ಪ, ಈ ರೀತಿ ಒಳ್ಳೆಯ ಸಲಹೆಯನ್ನ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸಲಹೆಯನ್ನ ಯಾವ ನೀಡ್ತಾನೆ, ಅಗಾಧವಾಗಿರ್ತಕ್ಕಂಥ ತೊಂದರೆ ಏನೇನು ತೊಂದರೆಗಳಿದ್ರು ಕೂಡ ನಿವಾರಣೆ ಆಗಿ ಆ ವ್ಯಕ್ತಿ ಒಳ್ಳೆಯ ಮಾನವನಾಗಿ ಬದುಕ್ತಾನೆ ಅಂತ ಮಾತನ್ನ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲವನ್ನು ಒಳ್ಳೆಯದೇ ತಗೋಬೇಕೇ ವಿನಃ ಕೆಟ್ಟನ್ನು ತೆಗೆದುಕೊಳ್ಳಬಾರದು ಅನ್ನೋ ಮಾತನ್ನು ನಾನು ಹೇಳಿ ಬಯಸ್ತೇನೆ. ಅಂದ್ರೆ ಈಗ ಶತ್ರುಗಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಏನು ಅಂತ? ಶತ್ರುಗಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅವ್ರು ನಮ್ಮ ಮೇಲೆ ಕ್ರೋಧನ ಮಾಡಕ್ಕೆ ಬರ್ತಾರಲ್ಲ. ಇನ್ನೊಬ್ಬ ಅವನಿಗೆ ಚಾಡಿ ಅನ್ನೋ ಪ್ರಶ್ನೆ ಇಲ್ಲ. ಅವನು ನಮ್ಗೆ ತೊಂದರೆ ಮಾಡಕ್ಕೆ ಬಂದಾಗ ನಮಗೆ ಗ್ರಹಗತಿಗಳು ಯಾವ ಸರಿ ಇರೋದಿಲ್ವೋ ಅವನ ತೊಂದರೆ ಮಾಡಕ್ಕೆ ಬರ್ತಾನೆ. ನಮ್ಮ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರೋದು ನಾವೆಲ್ಲ. ಗ್ರಹಗತಿಗಳು ಯಾವ ಸರಿ ಇರೋದಿಲ್ಲ, ಅವಾಗೇನು ತೊಂದರೆಗಳಾಗ್ತದೆ ಅನ್ನೋದು. ಗ್ರಹಗತಿಗಳೆಲ್ಲ ಸರೋದ್ಮೇಲೆ ಎಲ್ಲ ಸರೋಗುತ್ತೆ. ಆದಷ್ಟು ಮನುಷ್ಯನು, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ತಾಳಿದವನು ಬಾಳಿಯಾನು. ಯಾರು ತಾಳ್ಮೆಯನ್ನ ಇಟ್ಕೋತಾನೆ, ತಾಳ್ಮೆ ಸಹನೆ ಸ್ವಭಾವ ಮಾನವೀಯತೆ ಇಂಗ್ಲಿಷ್ ಹ್ಯುಮ್ಯಾನಿಟಿ ಅಂತಾರಲ್ಲ, ಇಟ್ಕೋತಾನೆ, ಅವನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲ ಅನ್ನೋ ಮಾತನ್ನು ಹೇಳ ಬಯಸ್ತೀನಿ. ಇದರಲ್ಲಿ ಒಳ್ಳೇದು ಆಗುತ್ತೆ, ಕೆಳಕು ಆಗುತ್ತೆ ಅಂದ್ರೆ ಯಾವ ರೀತಿ ಅಂತ? ಅದು ಒಳ್ಳೇದು ಕೆಳಕಾಗ ಆಗುತ್ತೆ ಅಂತಂದ್ರೆ ಅವರ ಜೀವನದಲ್ಲಿ ಅನುಭವಿಸ್ತಾರಲ್ಲ. ಇವಾಗ 5 ಗಂಟೆ ಒಂದೇ ಸಮಯ ಇರುತ್ತಾ, ಏರುಪೇರು ಇದ್ದೇ ಇರುತ್ತೆ. ಆದರೆ ಅದನ್ನ ಒಳ್ಳೆ ತಗೋಬೇಕು, ಕೆಟ್ಟದ್ದು ಬಿಡಬೇಕು. ಕೆಟ್ಟದ್ದು ಬರ್ತಾ ಇದ್ದಾಗ ಅದು ಯಾವ ಅದೇ ಈ ರೀತಿ ಹೇಳಿದ್ನಲ್ಲ, ತಂತ್ರಿಗಳ ಮುಖಾಂತರ ಪರಿಹಾರ ಮಾಡ್ಕೋಬೇಕು. ಇವಾಗ ನಮ್ಮ ಗ್ರಹಗತಿಗಳು ಸರಿಯಿಂದ ಪೌರೋಹಿತ್ಯತೆ ಹೋಗಿ ನನಗೆ ಗ್ರಹಗತಿಗಳಾಗಿದೆ ಸರಿ ಇದೆಯಾ ಏನು ಇರ್ತಾ ತಕ್ಕಂತೆ ಪರಿಹಾರ ಹೇಗೆ ಪರಿಹಾರ ಮಾಡಿಕೊಂಡು ಒಳ್ಳೆ ರೂಟಲ್ಲಿ ಹೋಗ್ಬೇಕೆ ವಿನಃ ನಾವು ಕೆಟ್ಟ ರೂಟಲ್ಲಿ ಹೋಗ್ಬಾರ್ದು. ಅದನ್ನು ನಾನು ಹೇಳಿ ಬಯಸ್ತೀನಿ. ಇದು ಎಲ್ಲೆಲ್ಲೆಲ್ಲ ಮಾಡ್ತಾರೆ ಈ ಯಾಗನ? ಇದು ಜಾಸ್ತಿ ಕೇರಳದಲ್ಲಿ. ಕೇರಳ ನನಗೆ ಗೊತ್ತಿಲ್ಲ. ಕೇರಳದಲ್ಲಿ ಇದು ಹುಟ್ಟಿದ್ದು ಕೇರಳ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದವರು ಕೂಡ ಹೋಗಿ ಅಲ್ಲಿ ಶಸ್ತ್ರ ಸಂಹಾರ ಮಾಡಿಸ್ಕೊಂಡ್ ಬಂದಿರೋ, ಯಾಗನ ಮಾಡಿಸ್ಕೊಂಡ್ ಬಂದಿರೋ ಇರಬಹುದು. ಅದ್ರ ಬಗ್ಗೆ ನಾನು ಹೇಳಿದೆ. ನನಗೆ ಅನುಭವದಲ್ಲಿ ಇದು ಹುಟ್ಟಿದ್ದು ಅಥರ್ವಣ ವೇದ ಹುಟ್ಟಿದ್ದು ಕೇರಳದಲ್ಲಿ. ಅದರಿಂದ ಅಷ್ಟೇ ಬರ್ತಾ. ಇವಾಗ ನೋಡಿ, ಜಗದ್ಗುರುಗಳು ಹುಟ್ಟಿ ನಮ್ಮ ಶಂಕರಾಚಾರ್ಯರು ಹುಟ್ಟಿದ್ದು ಕೇರಳದಲ್ಲಿ ಹುಟ್ಟಿದ್ರು. ಅವರು ಇದನ್ನ ತಯಾರಿಸಿದ್ರು ಅಂತಲ್ಲ ನೋಡಿ. ಅವರು ಕಾಲಕ್ಕೆ ಹುಟ್ಟಿ ಕೇದಾರವರೆಗೆ ಯಾತ್ರೆ ಮಾಡಿ ಅವರು ನಾಗಾಸಾಧು ಇವ್ರನ್ನ ಸೃಷ್ಟಿ ಮಾಡ್ತಾರೆ. ಯಾಕೆ? ಶತ್ರು ಸಂಹಾರತ್ತಾನೆ, ಒಳ್ಳೇದಕ್ಕೆ ಸೃಷ್ಟಿ ಮಾಡೋದು. ಮುಸಲ್ಮಾನ ಪರಕೀಯರ ದೇಶ ಆಕ್ರಮಣ ಮಾಡಕ್ಕೆ ಬಂದಾಗ ಅವ್ರನ್ನ ಮುಸಲ್ಮಾನನ್ನ ಅವ್ರು ಓಡಿಸ್ಕೊಂಡು ಯುದ್ಧ ಮಾಡಿ ಗೆದ್ದಿತಾರಲ್ಲ, ಅದು ಗೆದ್ದಿತಾರೆ. ಅದರಲ್ಲಿ ಹಿಸ್ಟ್ರಿಲಿ ಬಂದಿದೆ ನೋಡಿ. ಹಾಗಾಗಿ ನಾವು ಅದರ ಬಗ್ಗೆ ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದಕ್ಕೆ ಗಮನ ಕೊಡಬೇಕೆ ವಿನಃ ಕೆಟ್ಟದ್ದನ್ನೇ ನಾನು ತಗೋತಿರ್ತಕ್ಕಂಥ ಭಾವನೆ ಇರಬಾರದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾಳ್ಮೆ ಸಹನೆ ಸ್ವಭಾವ ಒಂದು ಇಟ್ಕೊಂಡು ಬಾಳಿದ್ರೆ ಅವನ ಜೀವನದಲ್ಲಿ ಒಳ್ಳೆಯ ಅಸಾಧ್ಯವಾಗಿರ್ತಕ್ಕಂಥದ್ದು ಸಾಧಿಸ್ಬೋದು. ಸ್ವಾಮೀಜಿ, ಯಾಕೆ ಈ ಪ್ರಶ್ನೆ ಕೇಳ್ದು ಅಂದರೆ, ಈಗ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ನಮ್ಮ ಚಲನಚಿತ್ರ ನಟರಾದಂಥ ದರ್ಶನ್ ಅವರು, ಡಿ ಬಾಸ್ ಅವರು ಒಂದು ಶತ್ರು ಸಂಹಾರ ಯಾಗವನ್ನು ಮಾಡಿಸಿರ್ತಾರೆ. ಸೊ ಅದಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಏನು ಅಂದರೆ ಅಂತ. ಸೊ ಅದಕ್ಕೋಸ್ಕರ ಈ ಥರ ಪ್ರಶ್ನೆ ಕೇಳಿದ್ವಿ.